10th ಅಥವಾ PUC ಆಗಿದೆ, ನಾವು ಏನು ಮಾಡಬೇಕು, ಗ್ರಾಜುಯೇಷನ್ ಆಗಿದೆ ಅಂತ ಬೆಟರ್ ಎಜುಕೇಶನ್ ಆಗಿದೆ ಅಂತ ಸ್ಕೂಲ್ಸ್ ಹೈಯರ್ ಮಾಡ್ತಾರೆ. ಡೈರೆಕ್ಟ್ ಆಗಿ ನಾನು ಟೆಕ್ಸ್ಟ್ ಬುಕ್ ನ ಕೊಟ್ಬಿಟ್ಟು ನೀವು ಟೀಚ್ ಮಾಡಿ ಅಂತ ಕಳಿಸೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಆದಾಗ ಟ್ರೈನಿಂಗ್ ಇಂಪಾರ್ಟೆಂಟ್ ಅಂತ ಪ್ರತಿಯೊಬ್ಬರು ಗೊತ್ತಾಗಬೇಕಾಗುತ್ತೆ. ಡಿಗ್ರಿ ಆಗಿರ್ಬೇಕಾ, ಮಾಸ್ಟರ್ ಗ್ರಾಜುಯೇಷನ್ ಆಗಿರ್ಬೇಕಾ, ಎಕ್ಸ್ಪೀರಿಯನ್ಸ್ ಆಗಬೇಕಾ, ಇದೆಲ್ಲ ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಜಾಹ್ನವಿ ಅಕಾಡೆಮಿ ಅನ್ನೋದು ಈಗ ಲೋಕಲಿ ಬ್ರ್ಯಾಂಡ್. ಸೊ ನಮಸ್ತೆ ಎಲ್ಲರಿಗೂ, ನನ್ನ ಹೆಸರು ಶಿಲ್ಪಾ, ಫೌಂಡರ್ ಡೈರೆಕ್ಟರ್ ಆಫ್ ಜಾಹ್ನವಿ ಅಕಾಡೆಮಿ. ನಾನು ಮೆಂಟರ್ ಆ್ಯಂಡ್ ಕೋಚ್ ಮತ್ತು ಲಾ ಆಫ್ ಅಟ್ರಾಕ್ಷನ್ ಲೈಫ್ ಕೋಚ್ ಕೂಡ. ನಮ್ಮ ಅಕಾಡೆಮಿನಲ್ಲಿ ನಾವು 23ಕ್ಕೂ ಹೆಚ್ಚು ಟೀಚರ್ ಟ್ರೈನಿಂಗ್ ಪ್ರೋಗ್ರಾಮ್ನ ಕೊಡ್ತಾ ಇದ್ದೀವಿ. ಸೊ ಜಾಹ್ನವಿ ಅಕಾಡೆಮಿ ಅನ್ನೋದು ಈಗ ಲೋಕಲಿ ಬ್ರ್ಯಾಂಡ್ ಆಗಿದೆ ಮತ್ತು ನಮ್ಮ ಒಂದು ಕಾನ್ಸೆಪ್ಟ್ ಏನಿದೆ ಅಂದರೆ ಲರ್ನ್ ಟುಡೇ ಲೀಡ್ ಟುಮಾರೋ ಮತ್ತು ಗ್ಲೋಬಲ್ ಎಜುಕೇಟರ್ಸ್ನ ಟ್ರೈನ್ ಮಾಡಬೇಕು ಅನ್ನೋ ಕಾನ್ಸೆಪ್ಟಲ್ಲಿ ಸುಮಾರು ಪ್ರೋಗ್ರಾಮ್ಸ್ನ ನಾವು ಡೆವಲಪ್ ಮಾಡಿದ್ದೀವಿ. ಇಲ್ಲಿ ತನಕ 2017ಇಂದ 2025ವರೆಗೂ ನಾವು ಮೋರ್ ದ್ಯಾನ್ 2500 ಟೀಚರ್ಸ್ನ ಟ್ರೈನ್ ಮಾಡಿದ್ದೀವಿ ಬೇರೆ ಬೇರೆ ಏರಿಯಾದಲ್ಲಿ ಇನ್ ದ ಸೆನ್ಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕೋರ್ಸಸ್ ಅಂತ. ನಮ್ಮಲ್ಲಿ ಜಸ್ಟ್ ನಾಟ್ ಓನ್ಲಿ ಟ್ರೈನಿಂಗ್ ದ ಟೀಚರ್ಸ್, ನಾವು ಟ್ರೈನ್ ದ ಟ್ರೈನರ್ ಪ್ರೋಗ್ರಾಮ್ ಕೂಡ ಮಾಡ್ತಾ ಇದ್ದೀವಿ. ಲಾ ಆಫ್ ಅಟ್ರಾಕ್ಷನ್ ಲೈಫ್ ಕೋಚ್ನ ನಾವು ಅಂದರೆ ಲಾ ಆಫ್ ಅಟ್ರಾಕ್ಷನ್ ಪ್ರೋಗ್ರಾಮ್ನು ಕೂಡ ನಾವು ಟ್ರೈನ್ ಮಾಡಿಕೊಡ್ತಾ ಇದ್ದೀವಿ. ಟೀಚರ್ಸಿಗೆ ಹೇಗೆ ಮೋಟಿವೇಟ್ ಆಗೋದು, ಯಾವ ರೀತಿ ಮಾಡೋದು, ಪರ್ಸನಾಲಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ನ ನಾವು ಕೊಡ್ತೀವಿ. ಈಗ ಯೂಶಲಿ ಏನಾಗುತ್ತೆ, ಒನ್ಸ್ ಟೀಚರ್ ಈಗ ಯಾರೋ ಒಂದು 10th ಆಗಿರುತ್ತೆ, PUC ಆಗಿರುತ್ತೆ, ಇಲ್ಲ ಗ್ರಾಜುಯೇಷನ್ಸ್ ಆಗಿರುತ್ತೆ, ಮೀನ್ ವೈಲ್ ಅವರು ವರ್ಕ್ ಮಾಡ್ತಾ ಇರ್ತಾರೆ ಸಮ್ವೇರ್, ದೇ ವಾಂಟೆಡ್ ಟು ಚೇಂಜ್, ಅಂದರೆ ಒಂದು ಪ್ರೊಫೆಷನ್ನ ಚೇಂಜ್ ಮಾಡಿ ಬರಬೇಕು, ಫ್ಯಾಮಿಲಿನ ಬ್ಯಾಲೆನ್ಸ್ ಮಾಡಬೇಕು, ಇಂಥದ್ದೆಲ್ಲ ಅವ್ರಿಗೆ ಒಂದು ಇದ್ದಾಗ ಸ್ಟ್ರೆಸ್ ಆಗುತ್ತೆ. ನಾನು ಎಲ್ಲಪ್ಪ ಹೋಗಲಿ, ಯಾವ ರೀತಿ ಚೂಸ್ ಮಾಡಲಿ ಅನ್ನೋದು. ಆ ಟೈಮಲ್ಲಿ ಅವ್ರಿಗೆ ಒಂದು ಕಂಫರ್ಟಬಲ್ ಝೋನ್ ಅನಿಸೋದು ಟೀಚಿಂಗ್ ಇರುತ್ತೆ. ಸೊ ಇಮಿಡಿಯೇಟಾಗಿ ಬಂದುಬಿಡ್ತಾರೆ. ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ, ಅವ್ರಿಗೆ ಗ್ರಾಜುಯೇಷನ್ ಆಗಿದೆ ಅಂತನೋ ಇಲ್ಲ ಬೆಟರ್ ಎಜುಕೇಷನ್ ಆಗಿದೆ ಅಂತನೋ ಸ್ಕೂಲ್ಸ್ ಹೈಯರ್ ಮಾಡ್ತಾರೆ. ಬಟ್ ಹೆನ್ಸ್ ವಿ ಆರ್ ಇನ್ ಟು ಡಿಫ್ರೆಂಟ್ ಗ್ರೂಪ್ಸ್. ಅಂದರೆ ಈಗ ಅಲ್ಲಿ ಕಾರ್ಪೊರೇಟಲ್ಲಿ ಟ್ರೈನ್ ಮಾಡಿದ್ರು, ವರ್ಕ್ ಮಾಡ್ತಾಯಿದ್ರು, ಆ್ಯಂಡ್ ಟೀಚಿಂಗ್ ಬರ್ತಾರೆ. ಟೀಚಿಂಗಲ್ಲಿ ಅಂತ ಬಂದಾಗ ನಮಗೇನಾಗುತ್ತೆ ಅಂದರೆ ಮಕ್ಕಳ ಸೈಕಾಲಜಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಮಕ್ಕಳಿಗೆ ಏನಂತಲೇ ಅರ್ಥ ಮಾಡ್ಕೊಳ್ಳದೆ ಡೈರೆಕ್ಟಾಗಿ ನಾನು ಒಂದು ಟೆಕ್ಸ್ಟ್ ಬುಕ್ನ ಕೊಟ್ಬಿಟ್ಟು ನೀವು ಟೀಚ್ ಮಾಡಿ ಅಂತ ಕಳಿಸೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಆದಾಗ ಟ್ರೈನಿಂಗ್ ಇಸ್ ಇಂಪಾರ್ಟೆಂಟ್ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕಾಗುತ್ತೆ. ಅದು ಒಂದು ಕಡೆ ಯಾರಿಗೆ ಅಂದರೆ ಟ್ರೈನರ್ ಪ್ರೋಗ್ರಾಮಿಗೆ ಬರುವಂಥದ್ದು. ಆ್ಯಂಡ್ ಆ್ಯಸ್ ಐ ಸೆಡ್, ನಮ್ಮಲ್ಲಿ 23ಕ್ಕಿಂತ ಹೆಚ್ಚು ಕೋರ್ಸಸ್ನ ನಾವು ಕೊಡ್ತಿರೋದ್ರಿಂದ ಯಾರೆಲ್ಲ ವುಮೆನ್ಸ್ ಇದ್ದಾರೆ, ಹೌಸ್ ವೈಫ್ಸ್ ಇದ್ದಾರೆ, ಆ್ಯಂಡ್ ಸ್ಟೂಡೆಂಟ್ಸು ನಾವು ಟೀಚರ್ ಆಗಬೇಕು, ಒಂದು ಟೀಚಿಂಗ್ ಇಂಡಸ್ಟ್ರಿಗೆ ನಾವು ಬರಬೇಕು, ಮಕ್ಕಳಿಗೆ ಒಳ್ಳೆ ಲೈಫ್ನ ಕೊಡಬೇಕು ಅನ್ನೋರಿಗೆಲ್ಲ ಕೂಡ ಇದು ರೈಟ್ ಪ್ಲ್ಯಾಟ್ಫಾರ್ಮ್. ಸೊ ತುಂಬ ಓದಿರಬೇಕು, ಡಿಗ್ರಿ ಆಗಿರಬೇಕಾ, ಮಾಸ್ಟರ್ ಗ್ರ್ಯಾಜುಯೇಷನ್ ಆಗಿರಬೇಕಾ, ಎಕ್ಸ್ಪೀರಿಯನ್ಸ್ ಆಗಬೇಕಾ, ಇದೆಲ್ಲ ಏನೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ನಮ್ಮಲ್ಲಿ ತುಂಬ ಕಡಿಮೆ ಅಂದರೆ 18 ವರ್ಷದಿಂದ ಮತ್ತು 60 ವರ್ಷದ ಟೀಚರ್ಸ್ನು ಕೂಡ ನಾವು ಟ್ರೈನ್ ಮಾಡಿದ್ದೀವಿ. ದಟ್ ಈಸ್ ಅವರ್ ಹ್ಯಾಪಿನೆಸ್. ಆ್ಯಸ್ ಐ ಸೆಡ್, ಈಗ 2500ಕ್ಕಿಂತ ಹೆಚ್ಚು ಟೀಚರ್ಸ್ನ ನಾವು ಟ್ರೈನ್ ಮಾಡಿರೋದ್ರಿಂದ ನಮಗೆ ಪ್ರತಿಯೊಂದರ ಮೇಲೂ ಅನುಭವ ಆಗ್ತಾ ಹೋಗ್ತಾ ಇದೆ. ಯಾರಿಗೆ ಯಾವ ರೀತಿ ಟ್ರೈನ್ ಮಾಡಬೇಕು, SMEಗಳನ್ನ ಯಾವ ರೀತಿ ಕ್ರಿಯೇಟ್ ಮಾಡಬೇಕು, ಅಂದರೆ ಸಬ್ಜೆಕ್ಟ್ ಮ್ಯಾಟರ್ ಎಕ್ಸ್ಪರ್ಟ್ಗಳಿಗೆ ನಾವು ಯಾವ ರೀತಿ ಟ್ರೈನ್ ಮಾಡಬೇಕು ಅನ್ನೋದು ಕೂಡ ನಾವು ಟೀಚರ್ಸಿಗೆ ಹೇಳ್ಕೊಡ್ತಾ ಇದ್ದೀವಿ. ಆ್ಯಂಡ್ ಸೊ ಇದರಲ್ಲಿ 10th ಆಗಿರೋರಿಗೆ, 10th ಅಥವಾ PUC ಆಗಿದೆ, ನಾವು ಏನು ಮಾಡಬೇಕು, ಇಲ್ಲ ಮಕ್ಕಳಾಗಿದೆ, ಮದುವೆ ಆಗಿದೆ, ಇಲ್ಲ ಇನ್ನು ಬೇರೆ ಯಾವುದೋ ಕೆಲಸದಲ್ಲಿದ್ದೀವಿ, ಚೇಂಜ್ ಮಾಡಬೇಕು ಅನ್ನೋರಿಗೆಲ್ಲ ನಾವು ಲೆವೆಲ್ನ ಡಿವೈಡ್ ಮಾಡ್ಕೊಡ್ತೀವಿ. ಲೆವೆಲ್ ಆಫ್ ಟೀಚಿಂಗ್ ಇನ್ ದ ಸೆನ್ಸ್ ಪ್ರೀ ಪ್ರೈಮರಿ, ಅಪ್ಪರ್ ಪ್ರೈಮರಿ, ಈ ಥರ ನಾವು ಡಿವೈಡ್ ಮಾಡಿಕೊಟ್ಟಾಗ ಅವ್ರಿಗೆ ಒಂದು ಕ್ಲಾರಿಟಿ ಇರುತ್ತೆ. ಆ್ಯಂಡ್ ವೈ ಐ ಆಮ್ ಟೆಲ್ಲಿಂಗ್ ಯು ಆಲ್ ದಿಸ್ ಕ್ಲಿಯರ್ಲಿ ಅಂತ ಹೇಳಿದ್ರೆ, ಮೋಸ್ಟ್ ಆಫ್ ದ ಪೀಪಲ್ ಏನು ಐಡಿಯಾಸೇ ಇರಲ್ಲ. ಸ್ಕೂಲ್ ಅಂದರೆ ಐಡಿಯಾಸ್ ಇರಲ್ಲ, ಕೋರ್ಸ್ ಅಂದರೆ ಐಡಿಯಾಸ್ ಇರಲ್ಲ. ಜಸ್ಟ್ ಐ ವಾಂಟ್ ಟು ಗೆಟ್ ಅ ಜಾಬ್ ಅನ್ನೋರು ಬರ್ತಾರೆ. ಇಲ್ಲ ಟ್ರೈನಿಂಗ್ ಆಗಿದ್ರು ಕೂಡ ಯಾವ ಲೆವೆಲ್ಗೆ ಹೋಗಬೇಕು ಅನ್ನೋದು ಗೊತ್ತಿರಲ್ಲ. ಸೊ ಅಂಥವ್ರಿಗೆ ನಾವೇನು ಮಾಡ್ತೀವಿ ಅಂದರೆ ಪ್ರತಿಯೊಂದು ಕ್ಲಾರಿಟಿ ಕೊಟ್ಟು ಫಸ್ಟಿಗೆ ಅವರಿಗೆ ನಾವು ಗೈಡೆನ್ಸ್ ಕೊಡ್ತೀವಿ. ಸಿ, ದಿಸ್ ಈಸ್ ಯುವರ್ ಕ್ವಾಲಿಫಿಕೇಷನ್, ಇಷ್ಟು ಎಜುಕೇಷನ್ ಆಗಿದೆ, ನೆಕ್ಸ್ಟ್ ನೀವು ಏನು ಮಾಡಬೇಕು, ಫಸ್ಟ್ ನಿಮ್ಮ ಫ್ಯೂಚರ್ ಗೋಲ್ ಅನ್ನೋದನ್ನ ನೋಡಿ, ನಿಮ್ಮ ಕರಿಯರ್ ಏನಿದೆ, ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನಿದೆ, ಅದ್ರ ಮೇಲೆ ನೀವು ಡಿಸೈಡ್ ಮಾಡಿ. ಯಾವುದನ್ನು ಹರಿ ಮಾಡೋ ಅವಶ್ಯಕತೆ ಇಲ್ಲ. ಅವರಿಗೆ ನಾವು ಕೌನ್ಸಿಲಿಂಗ್ ಮಾಡೇ ದೆನ್ ವಿಲ್ ಟೇಕ್ ದೆಮ್ ಟು ದ ಕೋರ್ಸಸ್. ಅದು ಒಂದು ನಮ್ಮ ಗುಡ್ ಥಿಂಗ್ ದಟ್ ಇನ್ ಅವರ್ ಅಕಾಡೆಮಿ ನಾವು ಮಾಡ್ತಿರುವಂಥದ್ದು, ದಟ್ ಟು ಫಾರ್ ವುಮೆನ್ ಎಂಪವರ್ಮೆಂಟ್. ಆ್ಯಂಡ್ ನಮ್ಮಲ್ಲಿ ಬಂದಿರುವಂಥ ಅಷ್ಟು ಟೀಚರ್ಸು ಹೇಳಬೇಕು ಅಂದರೆ ದೇ ಆರ್ ವೆರಿ ಹ್ಯಾಪಿ. ನಮಗೆ ಏನು ಮಾಡಬೇಕು ಅಂತ ಗೊತ್ತಿರಲಿಲ್ಲ, ದೇ ಆರ್ ವರ್ಕಿಂಗ್ ಆಲ್ರೆಡಿ. ಅಂದರೆ ಲೈಕ್ ನಮಗೆ ಹೇಳ್ಕೊಟ್ಟಿದ್ದೀರಾ ಮೇಡಮ್, ಕೋರ್ಸು ತುಂಬ ಚೆನ್ನಾಗಿದೆ, ಆ್ಯಂಡ್ ನಿಮ್ಮ ಟೀಮ್ ಚೆನ್ನಾಗಿದೆ, ಎಫೆಕ್ಟಿವ್ ಆಗಿ ಮಾಡ್ಕೊಡ್ತಾ ಇದ್ದೀರಾ ಅಂತ ಹೇಳಿ ನಮ್ಮಲ್ಲಿ ಸುಮಾರು ಜನ ಬರ್ತಾ ಇರ್ತಾರೆ. ಅವ್ರ ಪರ್ಸ್ನಲ್ ಥಿಂಗ್ಸ್ನ ಶೇರ್ ಮಾಡ್ತಾ ಇರ್ತಾರೆ. ವಿ ಫೀಲ್ ಹ್ಯಾಪಿ ದಟ್ ಅಟ್ಲೀಸ್ಟ್ ವಿ ಆರ್ ಹೆಲ್ಪಿಂಗ್ ಮೆನಿ ಪೀಪಲ್, ದಟ್ ಅವ್ರ ಒಂದು ಜಾಬ್ ಆಗ್ತಾ ಇದೆ, ಒಂದು ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್ ಆಗ್ತಾ ಇದೆ. ಅವ್ರಿಗೆ ಅಟ್ಲೀಸ್ಟ್ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳೋಕ್ಕೆ, ಮುಂದೆ ಏನು ಮಾಡಬೇಕು ಅಂತ ಒಂದು ತಿಳ್ಕೊಳ್ಬೇಕು ಅನ್ನೋದಕ್ಕೂ ಕೂಡ ನಾವು ಹೆಲ್ಪ್ ಮಾಡ್ತಾ ಇದ್ವಿ. ಆ್ಯಂಡ್ ಇನ್ನೊಂದು ಮೋಸ್ಟ್ ಸ್ಪೆಷಾಲಿಟಿ ಇನ್ ಅವರ್ ಅಕಾಡೆಮಿ ಅಂತ ಹೇಳಿದ್ರೆ, ಯೂಶಲಿ ಏನಾಗುತ್ತೆ, ಸಮ್ವೇರ್ ವೆನ್ ದೇ ಎನ್ರೋಲ್ ಫಾರ್ ದ ಕೋರ್ಸಸ್ ಅಲ್ವಾ, ಒಂದು ರಿಸ್ಟ್ರಿಕ್ಷನ್ ಕೊಟ್ಬಿಡ್ತಾರೆ. ಟೀಚರ್ ಅಂದರೆ ಇಷ್ಟು ABCನೇ ಹೇಳ್ಕೊಡ್ಬೇಕು, ರೈಮ್ಸೇ ಹೇಳ್ಕೊಡ್ಬೇಕು, ಸ್ಟೋರೀಸೇ ಹೇಳ್ಕೊಡ್ಬೇಕು, ಇಷ್ಟು ಹೇಳ್ಕೊಟ್ರೆ ಸಾಕಾಗುತ್ತೆ. ನರ್ಸರಿ ಟೀಚರ್ ಆದರೆ ಆ್ಯಂಡ್ ಪ್ರೈಮರಿ ಟೀಚರ್ ಆದರೆ ಅವ್ರಿಗೊಂದು ಸಬ್ಜೆಕ್ಟ್ ಕೊಟ್ಟಿರ್ತೀವಿ, ಇಂಗ್ಲೀಷ್, ಮ್ಯಾಥ್ಸ್, ಸೈನ್ಸ್ ಅಂತ. ಅದ್ರ ಮೇಲೆ ಅವ್ರು ಅದನ್ನು ಟೀಚ್ ಮಾಡಿ ಆ ಟೆಕ್ಸ್ಟ್ ಬುಕ್ಕಲ್ಲಿ ಇರೋದನ್ನ ಕಲಿಸಿದ್ರೆ ಸಾಕು ಅನ್ನೋದು ಎಷ್ಟೋ ಒಂದು ಕಡೆ ಮೆಂಟಾಲಿಟಿ ಇರುತ್ತೆ. ಇಲ್ಲಾಂದರೆ ದೆಲ್ ಥಿಂಕ್ ದಟ್ ಅಂದರೆ ಕವರಿಂಗ್ ದ ಸಿಲೆಬಸ್ ಆರ್ ಕಂಪ್ಲೀಟಿಂಗ್ ದ ಸಿಲೆಬಸ್ ಅಂತ ಹೇಳ್ತೀವಿ. ನನಗೆ ಹೇಳೋದಾದರೆ ದಟ್ ಈಸ್ ನಾಟ್ ಸಿಂಪಲ್, ದಟ್ ಈಸ್ ಅ ಸಿಂಪಲ್ ಟಾಸ್ಕ್. ಬಟ್ ಅದ್ರ ಜೊತೆಗೆ ಮಕ್ಕಳಿಗೆ ಆ್ಯಸ್ ಅ ಟೀಚರ್ ಅದರ ಲೈಫ್ ಸ್ಕಿಲ್ಸ್ನ ಹೇಳ್ಕೊಡ್ಬೇಕು. ಅದಕ್ಕೆ ನಾವು ನಮ್ಮ ಅಕಾಡೆಮಿನಲ್ಲಿ ಏನು ಮಾಡ್ತಿದ್ದೀವಿ ಅಂದರೆ
ಪರ್ಸ್ನಾಲಿಟಿ ಡೆವಲಪ್ಮೆಂಟ್ನ ಫ್ರೀಯಾಗಿ ಕೊಡ್ತಾ ಇದ್ದೀವಿ ಅಲಾಂಗ್ ವಿತ್ ದಟ್ ಕೋರ್ಸಸ್. ಅವರಿಗೆ ಪ್ರತಿಯೊಂದನ್ನು ನಾವು ಮೋಟಿವೇಟ್ ಮಾಡ್ತಾ ಹೋಗ್ತಾ ಇರ್ತೀವಿ. ಹೇಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡಬೇಕು, ನಿಮ್ಮ ಲೈಫ್ ಇವತ್ತಿಂದ ಲೈಕ್ ಏನು ಒಂದು ರೊಟೀನ್ ನಿಮ್ಗೆ ಸೆಟ್ ಆಗಿತ್ತು ಅದು ಡಿಸ್ಟರ್ಬ್ ಆಗುತ್ತೆ, ಚೇಂಜ್ ಆಗುತ್ತೆ, ಇದ್ರ ಮೇಲೆ ನಿಮ್ಮ ಮೈಂಡ್ಸೆಟ್ ಏನಿರಬೇಕು, ನೀವು ಎಫೆಕ್ಟಿವ್ ಆಗಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಬೇಕು, ರಿಲೇಷನ್ಸ್ ಯಾವ ರೀತಿ ನೀವು ಎಫೆಕ್ಟಿವ್ ಆಗಿ ಮೇಂಟೈನ್ ಮಾಡಬೇಕು. ಲೈಕ್ ಒನ್ಸ್ ದೇ ಆರ್ ಕಮಿಂಗ್ ಔಟ್ ಫ್ರಮ್ ದ ಫ್ಯಾಮಿಲೀಸ್ ಅಂದಾಗ ಇಷ್ಟು ದಿವಸ ಅವ್ರು ಸಪೋರ್ಟಿವ್ ಆಗಿರ್ತಾರೆ, ಟೇಕಿಂಗ್ ಕೇರ್ ಆಫ್ ಕಿಡ್ಸ್ ಆಗಿರಲಿ, ಇಲ್ಲ ರಿಲೇಟಿವ್ ಎಲ್ಡರ್ ಪೀಪಲ್ ಯಾರು ಮನೆಯಲ್ಲಿ ಇರ್ತಾರೋ ಅವ್ರನ್ನ ಪ್ರತಿಯೊಬ್ಬರು ನೋಡ್ಕೊಳ್ಳೋವಂಥದ್ದು ಇರುತ್ತೆ. ಆಗೇನಾಗುತ್ತೆ, ಒನ್ಸ್ ದೇ ಸ್ಟಾರ್ಟೆಡ್ ಕಮಿಂಗ್ ಔಟ್ ಅಂದಾಗ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ ಆ್ಯಂಡ್ ಆ ಅಡ್ಜಸ್ಟ್ಮೆಂಟ್ ಎಲ್ಲ ಕಷ್ಟ ಆಗುತ್ತೆ. ಅದಕ್ಕೆ ನಾವು ಏನು ಮಾಡ್ತೀವಿ, ಡೇ ಒನ್ನಿಂದನೇ ಅವರಿಗೆ ಲೈಫ್ ಸ್ಕಿಲ್ಸ್ನ ಹೇಳ್ಕೊಡ್ತಾ ಬರ್ತೀವಿ. ಎಫೆಕ್ಟಿವ್ ಆಗಿ ಟೈಮ್ ಮ್ಯಾನೇಜ್ ಮಾಡಿ, ಪ್ರಾಪರಾಗಿ ಪ್ಲ್ಯಾನ್ ಮಾಡ್ಕೊಳ್ಳಿ, ಪ್ರಯಾರಿಟೈಸ್ ಟಾಸ್ಕ್ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮ ಕಮ್ಯುನಿಕೇಷನ್ಸ್ನ ಇಂಪ್ರೂವ್ ಮಾಡ್ಕೊಳ್ಳಿ ಆ್ಯಂಡ್ ನೆಕ್ಸ್ಟ್ ಯಾವ ಲೆವೆಲ್ಗೆ ಹೋಗಬೇಕು ನೀವು ಮಾಡ್ಕೊಳ್ಳಿ ಅಂತ. ಆ್ಯಂಡ್ ಟು ಬಿ ಫ್ರ್ಯಾಂಕ್, ನಿಮ್ಮ ಹತ್ರ ಎಲ್ಲರೂ ಹೇಳಬೇಕಂದ್ರೆ ನಮ್ಮಲ್ಲಿ ಜಸ್ಟ್ ಬರೀ NTT ಪ್ರೈಮರಿ ಕೋರ್ಸಿಗೆ ಅಂತ ಜಾಯ್ನ್ ಆದರು ಇವತ್ತು ಎಷ್ಟೋ ಸ್ಕೂಲ್ಸಲ್ಲಿ ಸೆಂಟರ್ ಹೆಡ್ಸು, ಕೋಆರ್ಡಿನೇಟರ್ಸ್ ಆ್ಯಂಡ್ ಅಸಿಸ್ಟೆಂಟ್ ಪ್ರಿನ್ಸಿಪಲ್ಸ್ ಆ್ಯಂಡ್ HM ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಆ್ಯಂಡ್ ವಿ ಆರ್ ಹ್ಯಾಪಿ ಫಾರ್ ದ್ಯಾಟ್. ಸೊ ಅವರೆಲ್ಲ ಬಂದು ಅವರ ಸಕ್ಸಸ್ನ ಒಂದು ಜರ್ನಿನ ನಮ್ಮ ಹತ್ರ ಹೇಳ್ಕೊಂಡಾಗ ಅನಿಸುತ್ತೆ. ಸೊ ವಿ ಆರ್ ಗುಡ್ ದಟ್ ವಿ ಆರ್ ಡೂಯಿಂಗ್ ಗುಡ್. ಇನ್ನೂ ಜಾಸ್ತಿ ಮಾಡಬೇಕು, ಇನ್ನೂ ಜಾಸ್ತಿ ನಾವು ಹೆಣ್ಮಕ್ಳಿಗೆ ರೀಚ್ ಆಗಬೇಕು, ಒಳ್ಳೊಳ್ಳೆ ಟ್ರೈನಿಂಗ್ನ ಕೊಡಬೇಕು ಅಂತ ನಾವು ಫೋಕಸ್ ಮಾಡ್ತಾ ಇದ್ದೀವಿ. ಈ ಟೈಮಲ್ಲಿ ನನಗನ್ಸಿದ್ದು ಲೈಕ್ ಮೀ, ಈಗ ನಾನು ಒಂದು ಸ್ಕೂಲ್ನ ಸ್ಟಾರ್ಟ್ ಮಾಡಿದೆ, ಒಂದು ಅಕಾಡೆಮಿನ ರನ್ ಮಾಡ್ತಾ ಇದ್ದೀನಿ. ಎಸ್, ಐ ಆಮ್ ಡೂಯಿಂಗ್ ಗುಡ್. ಇನ್ನು ನಂತರನೇ ಇನ್ನೂ ಒಂದಷ್ಟು ಜನ ಮಾಡ್ತಾ ಇರ್ತಾರೆ. ಲೆಟ್ ಮೀ ಜಾಯಿನ್ ಮೈ ಹ್ಯಾಂಡ್ ವಿತ್ ದೆಮ್ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ನಾನೇನು ಮಾಡಿದೆ ಅಂದರೆ, ಒಂದು 15 to 16 ಬ್ರಾಂಚಸ್ ಇನ್ ಆ್ಯಂಡ್ ಅರೌಂಡ್ ಬ್ಯಾಂಗ್ಳೂರ್ ಯಾರೆಲ್ಲ ಪ್ರೀ ಸ್ಕೂಲ್ ರನ್ ಮಾಡ್ತಾ ಇದ್ದಾರೋ ಅವ್ರ ಜೊತೆಗೆ ನಾವು ಕೊಲಾಬ್ರೇಟ್ ಮಾಡ್ಕೊಂಡಿದ್ದೀವಿ. ಈಗ ನಮ್ಮದು ಬ್ರಾಂಚಸ್ ಬಂದು ಹೆಬ್ಬಾಳ್ ಹತ್ರ ಇದೆ, RT ನಗರ್ ಇದೆ, ಕಾಮಾಕ್ಷಿಪಾಳ್ಯ ಸುಂಕದಕಟ್ಟೆ ಇದೆ, ಬನಶಂಕರಿ ಇದೆ. ಸೊ ನೆಕ್ಸ್ಟ್ ಈಗ ಪೀಣ್ಯ ದಾಸರಳ್ಳಿ ಮಾಡ್ತಾ ಇದ್ದೀವಿ, ಯಲಹಂಕ ಇದೆ. ಈ ಥರ ಅಂದರೆ ಯಾರೆಲ್ಲ ಓನರ್ಸ್ ಇದ್ದಾರೋ ಅವರು ಕೂಡ ನಮ್ಮ ಜೊತೆ ಕೊಲಾಬ್ರೇಟ್ ಆಗ್ತಾ ಇದ್ದಾರೆ ಟು ಗಿವ್ ದ ಬೆಟರ್ ಎಜುಕೇಷನ್ ಟು ದ ಟೀಚರ್ಸ್. ಸೊ ನಾವು ಟೀಚರಿಗೆ ಪ್ರಾಪರ್ ಎಫೆಕ್ಟಿವ್ ಎಜುಕೇಷನ್ನ ಕೊಡೋದ್ರಿಂದ ಅದು ಮಕ್ಕಳಿಗೆ ಟ್ರಾನ್ಸ್ಫರ್ ಆಗುತ್ತೆ. ಬಿಕಾಸ್ ಇವತ್ತು ಪ್ರತಿಯೊಂದು ಈ ಪ್ರಪಂಚದಲ್ಲಿ ಏನಾಗ್ತಾ ಇದೆ ಅಂದರೆ, ಸೊ ಒನ್ ಥಿಂಗ್ ಈಸ್ ಇಂಪಾರ್ಟೆಂಟ್, ಯಾವುದು ಗುರು ಜೊತೆಗೆ ಅಪ್ಪ ಅಮ್ಮ ಹೇಗೆ ಅಂದರೆ ಫಾದರ್ ಮದರ್ ಗುರು ಅಂತ ಹೇಳ್ತೀವಿ, ತಂದೆ ತಾಯಿ ಗುರು ಅಂತ. ಸೊ ಗುರು ಆದವನು ಅವ್ರು ಯಾವುದೇ ಲೆವೆಲಲ್ಲಿ ಇರಲಿ, ಡಸಂಟ್ ಮ್ಯಾಟರ್, ಪ್ರಾಪರಾಗಿ ಎಫೆಕ್ಟಿವ್ ಆಗಿ ಮಕ್ಕಳಿಗೆ ಹೇಳ್ಕೊಡೋದ್ರಿಂದ ಆ ಮಕ್ಕಳು ಫ್ಯೂಚರ್ ಅನ್ನೋದು ಶೈನ್ ಆಗುತ್ತೆ. ಸೊ ಹಾಗಾಗಿ ಯಾರೆಲ್ಲ ಟ್ರೈನ್ ಹಾಕ್ತಾರೋ ಇಲ್ಲ ಯಾರೆಲ್ಲ ಟ್ರೈನ್ ಆಗಿ ಅವರಿಗೆ ಹೊಸದು ಅಪ್ಡೇಟ್ ಮಾಡ್ಕೊಳ್ಳೋಕೆ ಕಷ್ಟ ಆಗ್ತಿದೆಯೋ ಅವರೆಲ್ಲ ಕೂಡ ನಮ್ಮನ್ನು ಜಾಯ್ನ್ ಆಗ್ಬೋದು. ಅವರ ಜೀವನನೂ ಕೂಡ ಅವರು ಇಂಪ್ರೂವ್ ಮಾಡ್ಕೊಳ್ಬೋದು ಅಂತ ನಾನು ಹೇಳ್ಬೋದು. ಆ್ಯಂಡ್ ನಾನು ಹೇಳ್ದಂಗೆ ಬೇಸಿಕ್ ಎಜುಕೇಷನ್ 10th PUC ಡಿಗ್ರಿ ಏನು ಬೇಕಿದ್ರೂ ಆಗಿರ್ಬೋದು, ಅದ್ರ ಮೇಲೆ ಅವ್ರ ಕೋರ್ಸ್ನ ಅನೌನ್ಸ್ ಮಾಡ್ಕೊಳ್ಬೋದು, ಜಾಯ್ನ್ ಆಗಿ ಅವ್ರ ಕರಿಯರ್ನ ಟೀಚಿಂಗ್ ಇಂಡಸ್ಟ್ರಿಯಲ್ಲಿ ಜಾಯ್ನ್ ಮಾಡ್ಕೊಳ್ಬೋದು. ಜಸ್ಟ್ ನಾಟ್ ಓನ್ಲಿ ಟೀಚಿಂಗ್, ಈಗ ನಾನು ಕೋರ್ಸ್ ಮಾಡ್ಕೊಂಡಿದ್ದೀನಿ, ನಾನು ಟೀಚಿಂಗ್ಗೆ ಹೋಗಬೇಕಾ ಅನ್ನೋ ಕಾನ್ಸೆಪ್ಟು ಏನಿಲ್ಲ. ನಿಮ್ಮದೇ ಒಂದು ಓನ್ ಸ್ಕೂಲ್ನ ನೀವು ಓಪನ್ ಮಾಡಬೇಕಾ, ಇಲ್ಲ ನಿಮ್ಮದೇ ಒಂದು ಟ್ಯೂಷನ್ ಸೆಂಟರ್ನ ಓಪನ್ ಮಾಡಬೇಕಾ. ಆ್ಯಂಡ್ ಮೀನ್ ವೆಲ್ ನಾವೇನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಪ್ರತಿಯೊಂದು ಏನು ಬರುತ್ತಲ್ಲ ಕಂಟೆಂಟ್ ಇನ್ ದ ಕೋರ್ಸ್ ಅವರಿಗೆ, ಅದನ್ನು ಅವರಿಗೆ ಪ್ರಾಪರಾಗಿ ಎಫೆಕ್ಟಿವ್ ಆಗಿ ಹೇಳ್ಕೊಡ್ತಿರೋದ್ರಿಂದ ಅವ್ರು ಅದರಲ್ಲೇ ಅವರು ಲೈಫ್ನ ಡೆವಲಪ್ ಮಾಡ್ಕೊಳ್ಬೋದು. ಈಗ ಎಕ್ಸಾಂಪಲ್, ನಾವು ನರ್ಸರಿ ಟೀಚರ್ ಟ್ರೈನಿಂಗ್ ಮಾಡಬೇಕಾದ್ರೆ ಅವರಿಗೆ ಫೋನಿಕ್ಸ್ ಅನ್ನೋ ಒಂದು ಪ್ರೋಗ್ರಾಮ್ನ ಹೇಳ್ಕೊಡ್ತೀವಿ. ಅವ್ರು ನೆಕ್ಸ್ಟು ಫೋನಿಕ್ಸ್ ಟೀಚರ್ ಆಗಿ ವರ್ಕ್ ಮಾಡ್ಬೋದು. ಆಫ್ಲೈನ್ ಅಂದರೆ ರೆಗ್ಯುಲರ್ ಬ್ಯಾಚ್ ಕೂಡ ಮಾಡ್ತಾ ಇದ್ದೀವಿ, ಮಂಡೇ ಟು ಫ್ರೈಡೇ 10 ಗಂಟೆಯಿಂದ 1 ಗಂಟೆ ಆಫ್, ಮತ್ತು ವೀಕೆಂಡು ಕೂಡ ಮಾಡ್ತಾ ಇದ್ದೀವಿ, ಸ್ಯಾಟರ್ಡೇಸ್ ಆ್ಯಂಡ್ ಸಂಡೇಸ್ ವರ್ಕ್ಶಾಪ್ನ ಕಂಡಕ್ಟ್ ಮಾಡ್ತಿರ್ತೀವಿ. ಎರಡೂ ಮಾಡೋಕ್ಕಾಗಲ್ಲ, ಹೀಗೆ ಆಪ್ಷನ್ ನಮಗೂ ಇಲ್ಲ. ಸೊ ಟೆಕ್ನಾಲಜಿ ಡೆವಲಪ್ ಆಗಿರೋದ್ರಿಂದ ಆನ್ಲೈನ್ ಕೂಡ ನಾವು ರೀಚ್ ಆಗ್ತಾ ಇದ್ದೀವಿ. ಸೊ ಫ್ಲೆಕ್ಸಿಬಲ್ ಮೋಡ್ಸ್ ಆಫ್ ಲರ್ನಿಂಗ್ ಅನ್ನೋದನ್ನ ನಾವು ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೀವಿ. ಸೊ ದಟ್ ಮೀನ್ಸ್ ವೆರಿ ಸಿಂಪಲ್, ನೀವು ಏನಾದರೂ ಟೀಚಿಂಗ್ ಇಂಡಸ್ಟ್ರಿಗೆ ಬರಬೇಕು, ಮಕ್ಕಳಿಗೆ ಎಫೆಕ್ಟಿವ್ ಆಗಿ ಪಾಠ ಮಾಡಬೇಕು, ಇಲ್ಲ ಜಾಬ್ನ ಚೇಂಜ್ ಮಾಡಬೇಕು, ಸೊ ಬೇರೆ ಏನಾದರೂ ಐಡಿಯಾಸ್ ಇದೆ, ಸ್ಕೂಲ್ನ ಓಪನ್ ಮಾಡಬೇಕು, ಟ್ಯೂಷನ್ ಸೆಂಟರ್ಸ್ ಓಪನ್ ಮಾಡಬೇಕು, ಕೋಚಿಂಗ್ ಬರಬೇಕು ಅನ್ನೋ ಐಡಿಯಾಸ್ ಇತ್ತು ಅಂದರೆ ಫೀಲ್ ಫ್ರೀ ಟು ಜಾಯ್ನ್ ಅಸ್. ಸೊ 23+ ಕೋರ್ಸಸ್ ಅವೈಲೇಬಲ್ ಇದೆ. ಯು ಕ್ಯಾನ್ ಜಾಯ್ನ್ ಟು ಎನಿ ಕೋರ್ಸಸ್. ಆ್ಯಸ್ ಐ ಸೆಡ್, ನಿಮ್ಮನ್ನು ಕೌನ್ಸಿಲ್ ಮಾಡಿನೇ ನಾವು ಕೋರ್ಸ್ನ ಆಫರ್ ಮಾಡುವಂಥದ್ದಾಗಿರುತ್ತೆ. ಥ್ಯಾಂಕ್ ಯು.